ರಾಜ್ಯದಲ್ಲಿ ಉಪಚುನಾವಣಾ ಕಣ ರಂಗೇರಿದ್ದು ದಾವಣಗೆರೆ ದಕ್ಷಿಣ ಬಾಗಲಕೋಟೆಯನ್ನ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಬಿಜೆಪಿ ಕಸರತ್ತು ಮಾಡ್ತಾ ಇದೆ. ಉಭಯ ಪಕ್ಷಗಳ ಘಟಾನುಘಟಿ ನಾಯಕರು ಒಬ್ಬರದ ಪ್ರಚಾರ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಅಸ್ತ್ರ ಬಿಟ್ರೆ ಬಿಜೆಪಿ ವೈಮನಸ್ಸು ಮರೆತು ಒಗ್ಗಟ್ಟಿನ ಜಪ ಮಾಡಿ ಮತಬೇಟೆಯಾಡ್ತಾ ಇದೆ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿಯನ್ನ ಗೆಲ್ಲಿಸುವುದಕ್ಕೆ ಸಚಿವ ಸತೀಶ್ ಜಾರಕಿಹೊಳಿಗೆ ಸಿಎಂ ಜವಾಬ್ದಾರಿ ಕೊಟ್ಟಿದ್ದು ಸಾಹುಕಾರ್ ತಂತ್ರ ರೂಪಿಸಿದ್ದಾರೆ. 10 ದಿನಗಳಿಂದ ಕ್ಷೇತ್ರದಲ್ಲೇ ಠಿಕಾಣಿ ಹೂಡಿರೋ ಸತೀಶ್ ಜಾರಕಿಹೊಳಿ ಬೊಮ್ಮಾಯಿ ಮಗನನ್ನ ಸೋಲಿಸಿದ್ದ ತಂತ್ರವನ್ನೇ ಪ್ರಯೋಗಿಸುವ ಮೂಲಕ ಗೆಲುವಿಗಾಗಿ ಶ್ರಮಿಸುತ್ತಿದ್ದಾರೆ. ಜೊತೆಗೆ ಇವತ್ತು ಸಚಿವ ಜಮೀರ್ ಅಹಮದ್ ಉಮೇಶ್ ಮೇಟಿ ಪರ ಅಬ್ಬರದ ಪ್ರಚಾರ ಮಾಡಿದ್ದಾರೆ. ಇತ್ತ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಅಖಾಡಕ್ಕಿಳಿದಿದ್ದು ಎರಡೂ ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲ್ಲಲಿದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಕೆಲಸ ಬಿಜೆಪಿ ಅವ್ರು ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. 9 ವರ್ಷದಲ್ಲಿ ಏನ್ ಮಾಡಿದ್ದಾರೆ ನೀವೇ ಹೇಳಿ. ನಾನು ಹೇಳಿದ್ರೆ ರಾಜಕೀಯವಾಗಿ ಚುನಾವಣೆಗೋಸ್ಕರ ಹೇಳ್ತಾ ಇದ್ದೇನೆ ಅಂತ ಆಗುತ್ತೆ. ನೀವೇ ಹೇಳಿ ಏನ್ ಮಾಡಿದ್ದಾರೆ. 19ರಿಂದ 23ರವರೆಗೆ ಅಧಿಕಾರದಲ್ಲಿ ಇದ್ರು. ಏನ್ ಮಾಡಿದ್ದಾರೆ ಹೇಳಿ ನೋಡೋಣ. ಬೆಂಗಳೂರು ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ, ಅಲ್ಲ ದಾವಣಗೆರೆ ದಕ್ಷಿಣಕ್ಕೆ ಏನ್ ಮಾಡಿದ್ದಾರೆ, ದಾವಣಗೆರೆ ನಾರ್ತ್ಗೆ ಏನ್ ಮಾಡಿದ್ದಾರೆ, ಅಥವಾ ದಾವಣಗೆರೆ ಜಿಲ್ಲೆಗೆ ಏನ್ ಮಾಡಿದ್ದಾರೆ, ಕರ್ನಾಟಕಕ್ಕೆ ಏನ್ ಮಾಡಿದ್ದಾರೆ. 2 ದಿವಸದಿಂದ ಬಾಗಲಕೋಟೆ ಅನೇಕ ಗ್ರಾಮಗಳಿಗೆ ಹೋಗಿದ್ದೇನೆ, ಪ್ರಮುಖರನ್ನು ಭೇಟಿ ಮಾಡಿದ್ದೇನೆ. ಒಂದು ಕಡೆ ಎಲ್ಲೂ ವೀರಣ್ಣ ಚರಂತಿಮಠ ವಿರುದ್ಧ ಒಂದು ಶಬ್ದ ಕೇಳ್ತಾ ಇಲ್ಲ. ಎಲ್ಲರೂ ಸಹ ಈ ಬಾರಿ ಒಟ್ಟಾಗಿ ಒಂದಾಗಿ ವೀರಣ್ಣ ಚರಂತಿಮಠನ ಗೆಲ್ಲಿಸ್ತೇವೆ ಅನ್ನೋ ಭರವಸೆಯನ್ನು ಕೊಡ್ತಾ ಇದ್ದಾರೆ. ಆ ಆಧಾರದ ಮೇಲೆ ನಾನು ಹೇಳ್ತಾ ಇದ್ದೇನೆ, ಬಾಗಲಕೋಟೆಯಲ್ಲಿ 10,000ಕ್ಕೆ ಹೆಚ್ಚಿನ ಗೆಲ್ತೇವೆ. ನೀವು ಆಶ್ಚರ್ಯ ಪಡಬಹುದು, ದಾವಣಗೆರೆಯಲ್ಲೂ ಸಹ ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೇವೆ. ನಂಬಿಕೆ ದ್ರೋಹ, ವಿಶ್ವಾಸ ದ್ರೋಹಕ್ಕೆ ಮತ್ತೊಂದು ಹೆಸರು ಸಿದ್ದರಾಮಯ್ಯನವರು. ಹೀಗಾಗಿ ಅವರ ಜನಾಂಗದ ಅಭ್ಯರ್ಥಿನಲ್ಲಿ ನಿಲ್ಲಿಸಿ ಇಲ್ಲಿ 4 ಬಾರಿ ಇಲ್ಲಿ ಬಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಆ ಪ್ರಯತ್ನಕ್ಕೆ ಯಶಸ್ಸು ಸಿಗೋದಿಲ್ಲ. 100ಕ್ಕೆ 100 ನಮ್ಮ ಅಭ್ಯರ್ಥಿ ಇಲ್ಲಿ ಗೆದ್ದೇ ಗೆಲ್ತಾರೆ. ಹಿಂದೂ ನಾವೆಲ್ಲ ಒಂದು. ಯಾರ್ಯಾರು ಹಿಂದೂ ಇದ್ದಾರೋ ಅವ್ರು ಕಾಂಗ್ರೆಸ್ ಅವ್ರು ಬಂದ್ರು ನಮ್ಮ ಪ್ರಚಾರ ಮಾಡ್ತೀನಿ ಅಂದ್ರೆ ನಾವು ಸ್ವಾಗತ ಮಾಡ್ತೀನಿ. ಈಗಾಗಲೇ ಹಲವಾರು ಕಾಂಗ್ರೆಸ್ ನಾಯಕರು ಕೂಡ ಒಳ್ಳೊಳಗೆ ನಮಗೆ ಪ್ರಚಾರ ಮಾಡ್ತಾ ಇದ್ದಾರೆ. ಅವ್ರನ್ನೂ ಸ್ವಾಗತ ಮಾಡ್ತಾ ಇದ್ದೀನಿ. ಸಿದ್ದರಾಮಯ್ಯನವರು ಕೆಲವು ಕಡೆ ಹೇಳಿದ್ದಾರೆ, ದಾವಣಗೆರೆಯಲ್ಲಿ ಬಲಾಢ್ಯ ಸಾಹುಕಾರನ ಗೆಲ್ಸ್ಬೇಡಿ, ಬಡವರನ್ನ ಗೆಲ್ಸಿ ಅಂತ ಹೇಳಿದ್ದಾರೆ. ನಮ್ಮ ಪಾರ್ಟಿಯ ಕ್ಯಾಂಡಿಡೇಟು ಬಡವ. ಒಂದ್ ರೀತಿ ಇಂಡೈರೆಕ್ಟ್ ಸಿದ್ದರಾಮಯ್ಯನೂ ಕೂಡ ನಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಅದರಿಂದ ಹಿಂದುತ್ವದ ವಿಚಾರವಾಗಿ ಯಾರ್ಯಾರು ಬೆಂಬಲ ಕೊಡ್ತಾರೋ ಅವರೆಲ್ಲರ ಬೆಂಬಲವನ್ನ ನಾವು ತಗೊಂತೀರಿ. ಗೆಲ್ಲುವ ಗುರಿ ಕಡೆ ನಾವು ಸಾಕ್ತೀವಿ. ಮೇಡಮ್, ಇಷ್ಟು ದಿವಸ ಸೈಲೆಂಟ್ ಆಗಿದ್ದಂತ ಯಡಿಯೂರಪ್ಪನವರು ಬೈ ಎಲೆಕ್ಷನ್ ಅಲ್ಲಿ ಫುಲ್ ಆಕ್ಟಿವ್ ಆಗ್ಬಿಟ್ಟಿದಾರಲ್ಲ ಮೇಡಮ್. ಎರಡೂ ಕಡೆ ಅಷ್ಟೇ. ಈಗ ಎರಡೂ ಕಡೆನೂ ಕೂಡ ಯಡಿಯೂರಪ್ಪನವರು ಆಕ್ಟಿವ್ ಆಗೋದಕ್ಕೆ ಅಂತ ನಿಮಗೆ ಗೊತ್ತಿದೆ. ಯಡಿಯೂರಪ್ಪ ವೋಟ್ ಪುಲ್ಲರ್ ಅಂತ, ಈಸ್ ಅ ಮಾಸ್ ಲೀಡರ್. ಸೊ ಅಂತಹ ಮಾಸ್ ಲೀಡರ್ ಇರುವಂತಹ ವ್ಯಕ್ತಿತ್ವ ಮತ್ತು ಆ ರೀತಿಯಾದಂತಹ ಚರಿಷ್ಮಾ ಈಗ ಸದ್ಯಕ್ಕೆ ಬಿಜೆಪಿಯಲ್ಲಿ ಯಾರಿಗೂ ಇಲ್ಲ. ಆ ಒಂದು ಈಗ ವಿಜಯೇಂದ್ರ ಅವರು ಅವ್ರ ಮಗ ಇರಬಹುದು, ಆದ್ರೆ ಯಡಿಯೂರಪ್ಪನವರ ರೀತಿಯಲ್ಲಿ ಮಾಸ್ ವೋಟ್ ಪುಲ್ಲಿಂಗ್ ಕೆಪಾಸಿಟಿ ವಿಜಯೇಂದ್ರ ಅವ್ರಿಗೆ ಇದೆಯಾ ಇಲ್ವಾ, ಮುಂದಿನ 2028ರ ಚುನಾವಣೆಯಲ್ಲಿ ಅದು ಸಾಬೀತಾಗಬೇಕಾಗಿದೆ. ಈಗ ಯಡಿಯೂರಪ್ಪನವ್ರು ಯಾಕೆ ಬಾಗಲಕೋಟೆ ಮತ್ತು ದಾವಣಗೆರೆ ದಕ್ಷಿಣದಲ್ಲಿ ಶಾಮನೂರು ಶಿವಶಂಕರಪ್ಪನವರು ಇರೋವರೆಗೆ ಯಡಿಯೂರಪ್ಪನವರು ಆಕ್ಟಿವ್ ಆಗಿ ಚುನಾವಣಾ ಪ್ರಚಾರದಲ್ಲಿ ಭಾಗಿಯಾಗ್ತಿರ್ಲಿಲ್ಲ. ಬಿಕಾಸ್ ಅದು ಒಳ ಒಪ್ಪಂದನೋ ಅಥವಾ ಅವ್ರದ್ದು ಏನು ಫ್ರೆಂಡ್ಶಿಪ್ ಗೊತ್ತಿಲ್ಲ. ಬಿಕಾಸ್ ಶಾಮನೂರು ಶಿವಶಂಕರಪ್ಪನವರು ಒಂದು ಅವ್ರು ಕಾಂಗ್ರೆಸ್ ನಲ್ಲಿ ಇದ್ರು ಕೂಡ ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದವರು ಮತ್ತು ಸಮಾಜದ ಪರವಾಗಿ ಯಾವತ್ತೂ ಕೂಡ ಮುಂದೆ ನಿಂತ್ಕೊಳ್ಳುವಂತವ್ರು. ಅದೇ ಸಮಾಜದ ಧೀಮಂತ ನಾಯಕ ಯಡಿಯೂರಪ್ಪನವರು. ಅವ್ರು ಕೇವಲ ಲಿಂಗಾಯತ ಸಮುದಾಯಕ್ಕೆ ಮಾತ್ರ ಸೀಮಿತರಲ್ಲ, ಅವರು ಮಾಸ್ ಲೀಡರ್. ಬಟ್ ಅತಿ ಹೆಚ್ಚು ಲಿಂಗಾಯತ ಸಮುದಾಯವನ್ನ ತನ್ನ ಮತ ಬ್ಯಾಂಕ್ ಆಗಿ ಮಾಡಿಕೊಂಡು ಹಲವು ವರ್ಷಗಳ ಕಾಲ ಚುನಾವಣಾ ರಾಜಕಾರಣದಲ್ಲಿ ಮೈಲೇಜ್ ಪಡೆದುಕೊಂಡವರು ಯಡಿಯೂರಪ್ಪನವರು. ಹೀಗಾಗಿ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ಶಾಮನೂರು ಶಿವಶಂಕರಪ್ಪನವರ ವಿರುದ್ಧ ಮತ ಕೇಳಿಲ್ಲ ಯಡಿಯೂರಪ್ಪನವರು. ಆದ್ರೆ ಈ ಬಾರಿ ಜನರೇಷನ್ ಚೇಂಜ್ ಆಗಿದೆ. ಈಗ SS ಮಲ್ಲಿಕ್ ಅವರು ತೀರ್ಕೊಂಡಿದ್ದಾರೆ. ಯಾರು? ಶಾಮನೂರು ಶಿವಶಂಕರಪ್ಪನವರು. ಅವ್ರ ಮೊಮ್ಮಗ ಕಣಕ್ಕೆ ಇಳಿದಿದ್ದಾರೆ. ಈಗ ಎಲ್ಲ ಸಮೀಕರಣ ಬದಲಾಗಿದೆ. ಹೀಗಾಗಿ ಶ್ರೀನಿವಾಸ ದಾಸ ಕರಿಯಪ್ಪ ಅವ್ರ ಪರವಾಗಿ ಚುನಾವಣಾ ಪ್ರಚಾರಕ್ಕೆ ಬಂದಿದ್ದಾರೆ. ಅಲ್ಲಿ ಈ ಕಡೆ ಬಾಗಲಕೋಟೆಯಲ್ಲಿ ಮೊನ್ನೆ ಯತ್ನಾಳ್ ಬಂದು ಹೋದ್ರು. ಯತ್ನಾಳ್ ಬಂದು ಹೋದ ಮೇಲೆ ಯಡಿಯೂರಪ್ಪನವ್ರು ಬರ್ದೇ ಇದ್ರೆ ಆಗುತ್ತಾ? ಹೆಂಗಿದೆ ಯತ್ನಾಳ್ ಅವ್ರಿಗೂ ಯಡಿಯೂರಪ್ಪನವ್ರಿಗೂ? ನಾಳೆ ಒಂದು ವೇಳೆ ಬಾಗಲಕೋಟೆಯಲ್ಲಿ ಚರಂತಿಮಠ ಅವರು ಗೆದ್ದಾರೆ,
ಅದ್ರ ಕ್ರೆಡಿಟ್ ಯಾರಿಗೋಗುತ್ತೆ? ಯಡಿಯೂರಪ್ಪನವ್ರು ಹೋಗದೆ ಇದ್ರೆ ಯತ್ನಾಳ್ ಅವರಿಗೆ ಯತ್ನಾಳ್ ಅವ್ರಿಗೆ ಹೋಗುತ್ತೆ. ಯತ್ನಾಳ್ ಅವ್ರಿಗೆ ಹೋದ್ರೆ ಕೇಂದ್ರದಲ್ಲಿ ಒಂದು ರಾಂಗ್ ಮೆಸೇಜ್ ಪಾಸ್ ಆಗಲ್ವಾ? ಸೊ ಯಡಿಯೂರಪ್ಪನವರು ಹೋಗ್ಬೇಕು. ಹಂಗಂತ ಯಡಿಯೂರಪ್ಪನವ್ರಿಗೆ ಶಕ್ತಿ ಸಾಮರ್ಥ್ಯಗಳಿಲ್ವಾ? ಯತ್ನಾಳ್ ಅವ್ರಿಗಿಂತ 100 ಪಟ್ಟು ಶಕ್ತಿ ಸಾಮರ್ಥ್ಯ ಯಡಿಯೂರಪ್ಪನವ್ರಿಗಿದೆ. ಬಟ್ ಹೋಗ್ಬೇಕಾ ಬೇಡವಾ ಅನ್ನುವಂತ ಟೂರು ಟ್ರಿಪ್ ಪ್ಲಾನ್ ಇಲ್ಲ ಅಂದ್ರೆ ಯತ್ನಾಳ್ ಅವ್ರು ಹೋದ್ಮೇಲೆ ಡೆಫಿನೆಟ್ ಆಗಿ ಅವ್ರು ಹೋಗ್ಲೇಬೇಕು. ಹೀಗಾಗಿ ವಿಜೇಂದ್ರ ಕೂಡ ಹೋಗ್ಲೇಬೇಕು. ಸೊ ಚರಂತಿ ಮಠ ಅವರ ವಿಚಾರದಲ್ಲಿ ಯತ್ನಾಳ್ ಅವರು ಹೋಗ್ತಾ ಒಂದು ಮಾತನ್ನ ಹೇಳಿದ್ರು, ನೀನ್ ಆಟಿಟ್ಯೂಡ್ ಚೇಂಜ್ ಆಗ್ಬೇಕು ಅಂತ. ಯಾಕೆಂದ್ರೆ ಅಲ್ಲಿ ಅವರ ಏನು ಉಡಾಫೆ ಮಾತುಗಳು ಮತ್ತು ಸಾರ್ವಜನಿಕರ ಜೊತೆ ಇಂಟರಾಕ್ಷನ್ ಅದೆಲ್ಲ ಒಂದ್ ಸ್ವಲ್ಪ ಚೇಂಜ್ ಮಾಡ್ಕೊಂತ ಸ್ವತಃ ಯತ್ನಾಳ್ ಅವರು ಚರಂತಿ ಮಠ ಅವ್ರಿಗೆ ಒಂದು ಕಿವಿ ಮಾತು ಹೇಳಿ ಹೋಗಿದ್ದಾರೆ ಅಲ್ಲಿ. ಇನ್ನೊಂದು ಕಡೆ ಇಲ್ಲಿ ದಾವಣಗೆರೆ ದಕ್ಷಿಣದಲ್ಲಿ ಇವರು ಸಿದ್ದರಾಮಯ್ಯನವರು ಒಂದು ಮಾತು ಹೇಳ್ತಾ ಇದ್ರು, ಏನಂತ, ಏನ್ ಮಾಡಿದ್ದಾರೆ 9 ವರ್ಷ ಏನ್ ಮಾಡಿದ. ಹಾಗಾದ್ರೆ ಶಾಮನೂರು ಶಿವಶಂಕರಪ್ಪನವ್ರು ಎಷ್ಟು ವರ್ಷ ಇದ್ರು, ಅವ್ರು ಏನ್ ಮಾಡಿದ್ದಾರೆ ಅಂತ ತಿರ್ಗಾ ವಾಪಸ್ ನಿಮಗೆ ಕೇಳಿದ್ರೆ ಅಲ್ಲಿ ಏನೂ ಆಗಿಲ್ಲ ಅನ್ನೋದಾದ್ರೆ ಯಾರಿದ್ರಲ್ಲಿ ಶಾಸಕರಾಗಿ ಅವ್ರನ್ನ ಪ್ರಶ್ನೆ ಮಾಡಲ್ವಾ ಜನ? ಮಾಡ್ತಾರೆ. ಸರ್ಕಾರಗಳನ್ನ ಅಷ್ಟೇ ಪ್ರಶ್ನೆ ಮಾಡ್ತಾರಾ? ಒಂದು. ಇನ್ನೊಂದು ಸತೀಶ್ ಜಾರಕಿಹೊಳಿ ಅವರ ಎಂಟ್ರಿ ಬಾಗಲಕೋಟೆಯಲ್ಲಿ, ಅದ್ರ ಬಗ್ಗೆ ಬಹಳ ಜನ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಅರಚುವ ಕಿರುಚುವ ತುಂಬಾ ಅಗ್ರೆಸಿವ್ ಪೊಲಿಟಿಷಿಯನ್ ಅಲ್ಲ. ಅವರು ತುಂಬಾ ಸೈಲೆಂಟ್ ಆಗಿ ಒಳಗಡೆನೆ ಗೊತ್ತಗಾಮಿನಿ ಅಂತೆ ಹರಿದು ಯಾರನ್ನ ಎಲ್ಲಿ ಹೆಂಗೆ ಕೆಡವಬೇಕೋ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ಸಾಲು ಚುನಾವಣೆಗಳಲ್ಲಿ ಅದನ್ನ ಪ್ರೂವ್ ಮಾಡಿದರೆ. ತಮ್ಮ ಮಗಳ ವಿಚಾರ ಆಗಿರ್ಬೋದು ಅಥವಾ ತಮ್ಮ ಅಣ್ತಮ್ಮಂದ್ರ ವಿಚಾರ ಆಗಿರ್ಬೋದು, ದಿ ಸೇಮ್ ಟೈಮ್ ಶಿಗ್ಗಾವಿ ಮತ್ತು ಮುಧೋಳ ಆಗಿರ್ಬೋದು. ಶಿಗ್ಗಾವಿಯಲ್ಲಿ ಬೊಮ್ಮಾಯಿ ಅವರ ಮಗ, ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಂಥವ್ರು, ಅವರು ಲೋಕಸಭೆಗೆ ಸ್ಪರ್ಧೆ ಮಾಡಿದಂತಹ ಸಂದರ್ಭದಲ್ಲಿ ಬಿಜೆಪಿಯ ಭದ್ರಕೋಟೆಯ ಒಳಕ್ಕೆ ಹೋಗಿ ಅಲ್ಲಿ ಸೈಲೆಂಟ್ ಆಗಿ ವರ್ಕೌಟ್ ಮಾಡಿ ಬೊಮ್ಮಾಯಿ ಅವರ ಮಗನನ್ನ ಸೋಲಿಸಿದ್ದು ಸತೀಶ್ ಜಾರಕಿಹೊಳಿ. ಮುಧೋಳದಲ್ಲಿ ಗೋವಿಂದ ಕಾರಜೋಳ ಅವರು DCM ಆಗಿದ್ದಂಥವ್ರು, ಪದೇ ವಿನ್ ಆಗೋವರ ವಿರುದ್ಧ ತಿಮ್ಮಾಪುರ ಅವರನ್ನ ಗೆಲ್ಲಿಸಿಕೊಂಡವರು ಸತೀಶ್ ಜಾರಕಿಹೊಳಿ. ಈಗ ಬಾಗಲಕೋಟೆಯಲ್ಲೂ ಕೂಡ 1,25,000 ಅಹಿಂದ ಮತಗಳಿವೆ. ಆ ಅಹಿಂದ ಮತಗಳನ್ನ ಒಗ್ಗೂಡಿಸಿ ಮತ್ತೆ ಅಹಿಂದ ಡಾಮಿನೇಷನ್ ಅಥವಾ ಅಹಿಂದ ಗಟ್ಟಿತನದ ಪ್ರದರ್ಶನ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅಂಡ್ ಸನ್ ರಾಹುಲ್ ಜಾರಕಿಹೊಳಿ ಹೋಗಿದ್ದಾರೆ. ಆ ಒಂದು ಏನು ಮೈಕ್ರೋ ಮ್ಯಾನೇಜ್ಮೆಂಟ್ ಅನ್ನೋದು ಸತೀಶ್ ಜಾರಕಿಹೊಳಿ ಅವ್ರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗಿದೆ. ಅದನ್ನೇ ಅವ್ರು ಅಲ್ಲಿ ಮಾಡ್ತಾ ಇದ್ದಾರೆ. ಆ ಮೂಲಕ ಫೈನಲ್ ಟಚ್ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ಸೊ ಸತೀಶ್ ಜಾರಕಿಹೊಳಿ ಅವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಜಯ ಅವರಿಗೆ ಸಿಕ್ಕೇ ಇದೆ. ಬಾಗಲಕೋಟೆ ಹಂಗಾಗತ್ತಾ? ಯಾಕಂದ್ರೆ ಬಾಗಲಕೋಟೆ ಟಫ್ ಕಾಂಪಿಟೇಷನ್ ಅಂತ ಹೇಳ್ತಾ ಇದ್ದಾರೆ. ಆರಕ್ಷಕ ಅವ್ರು ಹೇಳಿದ್ರಲ್ಲ ಹಿಂದುತ್ವ ಬರೀ ಹಿಂದುತ್ವ ಇದ್ರೆ ಸಾಕ? ಹಿಂದುತ್ವಕ್ಕೋಸ್ಕರ ಓಟ್ ಕೊಡಿ. ನಾನು ಏನು ಮಾಡ್ತೀನಿ, ನಾನು ಹೇಗೆ ಕ್ಷೇತ್ರವನ್ನು ಉದ್ಧಾರ ಮಾಡ್ತೀನಿ ಅನ್ನೋದಲ್ಲ. ಹಿಂದುತ್ವಕ್ಕೋಸ್ಕರ ಕೊಡಿ, ಅಹಿಂದಗೋಸ್ಕರ ಕೊಡಿ, ಅವ್ರಿಗೋಸ್ಕರ ಕೊಡಿ, ಮುಸಲ್ಮಾನರಿಗೋಸ್ಕರ ಕೊಡಿ, ಇದೆ. ಸೊ ಹೀಗಾಗಿ ಇನ್ನೇನು ಕೌಂಟ್ ಡೌನ್ ಶುರುವಾಗಿದೆ. ಬಹಿರಂಗ ಪ್ರಚಾರಕ್ಕೂ ಕೂಡ ತೆರೆ ಬೀಳುತ್ತೆ. ಎಲ್ಲರೂ ಅಲ್ಲಿಂದ ಜಾಗ ಖಾಲಿ ಮಾಡ್ತಾರೆ. ಇನ್ನೇನಿದ್ರು ಕೂಡ ಪಾಪ ಅಭ್ಯರ್ಥಿಗಳು ಮತ್ತು ಕೊನೆ ದಿನಗಳಲ್ಲಿ ಕತ್ತಲ್ ರಾತ್ರಿ ಖೇಲ್ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಈಗಿರುವಂಥ ಅತಿ ದೊಡ್ಡ ಪ್ರಶ್ನೆ.